T20 ವರ್ಲ್ಡ್ ಕಪ್ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಮಾಡ್ಯಾರ. ಶಾಕಿಂಗ್ ನ್ಯೂಸ್ ಏನಂದ್ರೆ T20 ಒಳಗೆ ಇಂಡಿಯಾ ಟೀಮಿನ ವೈಸ್ ಕ್ಯಾಪ್ಟನ್ ಆದಂಥ ಶುಭ್ಮನ್ ಗಿಲ್ ಅವರು ಮತ್ತು ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರು ಔಟ್ ಆಗ್ಯಾರ. ಅವ್ರ ಟೀಮ್ ಒಳಗಿಲ್ಲ. ಈಗ ಅವ್ರ ಬದಲಿ ಯಾರು ಬಂದಾರಂದ್ರೆ ಇಶಾನ್ ಕಿಶನ್ ಮತ್ತು ರಿಂಕು ಸಿಂಗ್ ಅವರು ಬಂದಾರ. ಈಗ ಸ್ಕ್ವಾಡ್ ನೋಡ್ತಾ ಬಂದ್ರೆ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಅವರು ಅದಾರ. ಆಮ್ಯಾಗ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ರಿಂಕು ಸಿಂಗ್, ಜಸ್ಪ್ರೀತ್ ಬುಮ್ರಾ, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್, ಇಶಾನ್ ಕಿಶನ್ ಇವರೆಲ್ಲ ಅದಾರ. ಇಶಾನ್ ಕಿಶನ್ ಅವರು ಈ ಸಲ ಸ್ಮ್ಯಾಟ್ ಒಳಗೆ ಭರ್ಜರಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಈ ಸ್ಮ್ಯಾಟ್ ಒಳಗೆ ಅವ್ರು 2 ಸೆಂಚುರಿ ಹೊಡಿದ್ರು. ಅದಕ್ಕೆ ಅವರು ಶುಭ್ಮನ್ ಗಿಲ್ ಅವ್ರ ಬದಲಿ ಟೀಮ್ ಒಳಗೆ ಬಂದಾರ. ಯಾಕಂದ್ರೆ ಈ ಶುಭ್ಮನ್ ಗಿಲ್ ಅವ್ರದ್ದು ಫಾರ್ಮ್ ಇರಲಿಲ್ಲ. ಅಜಿತ್ ಅಗರ್ಕರ್ ಅವರು 17 ಹೇಳ್ಯಾರ. ಶುಭ್ಮನ್ ಗಿಲ್ ಅವ್ರ ಫಾರ್ಮ್ ಇಲ್ಲಾರಕ್ಕೆ ಅವ್ರು ಡ್ರಾಪ್ ಮಾಡಿದ್ರು. ಯಾಕಂದ್ರೆ ಅವ್ರು ವೈಸ್ ಕ್ಯಾಪ್ಟನ್ ಇದ್ದವರು. ವೈಸ್ ಕ್ಯಾಪ್ಟನ್ ಆಲ್ರೆಡಿ ಡ್ರಾಪ್ ಮಾಡೋಕೆ ಆಗಂಗಿಲ್ಲ. ಅವ್ರ ಫಾರ್ಮ್ ಇಲ್ಲ ಅಂತೇಳಿ ಅವ್ರನ್ನ ಡ್ರಾಪ್ ಮಾಡ್ಯಾರ. ಇನ್ನೊಂದು ರಿಂಕು ಸಿಂಗ್ ಅವರು ವರ್ಲ್ಡ್ ಕಪ್ ಒಳಗೆ ಮತ್ತು ಇಂಡಿಯಾದಾಗ ಏನೈತಲ್ಲ ಅವರು T20 ಒಳಗೆ ಚಲೋ ಫಿನಿಷರ್ ಅದಾರ. ಅದ್ರ ಸಂಬಂಧ ಜಿತೇಶ್ ಶರ್ಮಾ ಅವ್ರ ಬದಲಿ ರಿಂಕು ಸಿಂಗ್ ಅವರು ಟೀಮ್ ಒಳಗೆ ಹಾಕೊಂಡಾರ. ಈ ಸ್ಕ್ವಾಡ್ ನೋಡಿದ್ರೆ ಸ್ಟ್ರಾಂಗೆಸ್ಟ್ ಸ್ಕ್ವಾಡ್ ಐತಿ. ಇದ್ರೊಳಗೆ ಬ್ಯಾಟಿಂಗ್ ಒಳಗೂ ಸ್ಟ್ರಾಂಗ್ ಐತಿ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಅದಾರ, ರಿಂಕು ಸಿಂಗ್ ಇವರೆಲ್ಲ ಅದಾರ. ಇನ್ನು ಬಾಲಿಂಗ್ ಬಂದ್ರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಒಳಗೆ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್ ಅವರು ವೈಸ್ ಕ್ಯಾಪ್ಟನ್ ಮಾಡ್ಯಾರ. ಹಂಗೆ ಇನ್ನು ಪೇಸ್ ಅಟ್ಯಾಕ್ ನೋಡಿದ್ರೆ ಇಲ್ಲಿ ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಹಂಗೆ ಜಸ್ಪ್ರೀತ್ ಬುಮ್ರಾ ಅವ್ರದಾರ. ಇಲ್ಲಿ ಹರ್ಷದೀಪ್ ಸಿಂಗ್ 2022 ಮತ್ತು 2024 ವರ್ಲ್ಡ್ ಕಪ್ ಒಳಗೂ ಹೈಯೆಸ್ಟ್ ವಿಕೆಟ್ ಟೇಕರ್ ಇದ್ರು. ಈ ವರ್ಲ್ಡ್ ಕಪ್ ಒಳಗೆ ಹಾರ್ದಿಕ್ ಪಾಂಡ್ಯ ಅವ್ರ ಪಾತ್ರ ಅತಿ ಮುಖ್ಯವಾಗೈತಿ. ಇನ್ನೊಂದು ತಲೆ ನೋವೇನಂದ್ರೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವ್ರ ಫಾರ್ಮ್ನಾಗಿಲ್ಲ, ಅವ್ರ ಫಾರ್ಮ್ನಾಗ ಬರಬೇಕು. ಒಟ್ಟಾರೆಯಾಗಿ ನೋಡಿದ್ರೆ ಸ್ಟ್ರಾಂಗ್ ಸ್ಕ್ವಾಡ್ ಐತಿ. ನಿಮ್ಗೆ ಈ ಸ್ಕ್ವಾಡ್ ಬಗ್ಗೆ ಏನು ಅನಿಸ್ತೈತಿ? ಅಕಸ್ಮಾತ್ ಯಾರು ಟೀಮ್ ಒಳಗೆ ಇರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ.